ಬನ್ನಿ ಬಾಯ್ ಸರ್ ನೀನು ಬಾ ಬಂದ್ರಪ್ಪ ಬಂದ್ರಿ. ಇವತ್ತು ನನ್ನ ಮಗಳು ಮದ್ವೆ, ಅವಳು ಒಂದು ಮದ್ವೆ ಮಾಡ್ಬಿಟ್ರೆ ನನ್ನ ಜವಾಬ್ದಾರಿ ಎಲ್ಲ ತೀರ್ತದೆ. ಇವತ್ತು ನನ್ನ ಮಗಳು ಮದ್ವೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಊಟ ಮಾಡ್ಕೊ ಹೋಗ್ರಪ್ಪ. ನನಗೆ ಈಗಲೇ ಈ ಮದ್ವೆ ಬೇಡ ಅಪ್ಪ, ನಾನು ಶಾಲೆಗೆ ಹೋಗ್ಬೇಕು, ನಾನು ಚೆನ್ನಾಗಿ ಪಾಠವನ್ನು ಕಲಿತು ನಾನು ದೊಡ್ಡ ದೊಡ್ಡ ಕೆಲಸವನ್ನು ತಗೋಬೇಕು. ನನಗೆ ಈಗ ಈ ಮದ್ವೆ ಬೇಡ ಅಪ್ಪ, ಪ್ಲೀಸ್. ಬೇಗ ಬೇಗ ನಡಿ, ಮದ್ವೆ ಕೆಲಸ ಕಾಪಾಡಿ ಮದ್ವೆ ಬಿಡೋದು ಮಾಡಿ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸಂಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಬೇಗ ಬೇಗ ಮುಕ್ತ ಸೇವಕರು ಮದುವೆ ಮಗನ ಕರ್ಕೊಂಡು ಭಕ್ತಿಯೋಗ ಅರ್ಜುನ ಉವಾಚ. ಬೇಗ ಬೇಗ ಇನ್ನು 30 ನಿಮಿಷ ಅಷ್ಟೇ ಇದೆ, ಮದುಮಗನ ಕರ್ಕೊಂಡ್ಬನ್ನಿ. ಅರ್ಜುನ ಉವಾಚ ಏವಂ ಸತತ ಯುಕ್ತಾಯೇ ಭಕ್ತಾ ಸ್ವಾಂ ಪರ್ಯುಪಾಸತೆ ಮಾಂಗಲ್ಯಂ ತಂತು ನಾನೇನ. ಮದ್ವೆ ಮಾಡಿಸ್ತಾರೋ ಯಾರು? ಕಾನೂನು ಪ್ರಕಾರ ಈ ಮದ್ವೆ ಮಾಡಬಾರ್ದು. ಇದು ನನ್ನ ಇಷ್ಟದಂತ ಮದ್ವೆ ನಡೀತೈತೆ. ನೀವ್ಯಾರು? ನೀ ಅಲ್ಲಮ್ಮ, ನೀನೇನೋ ಮದ್ವೆ ಮಾಡಿ ಕಳಿಸ್ಬಿಡ್ತೀವಿ. ಹುಡುಗಿಗೆ 18 ವರ್ಷ ಆಗಿರ್ಬೇಕು, ಹುಡುಗಿಗೆ 21 ವರ್ಷ ಆಗಿರ್ಬೇಕಲ್ಲವ. ನನ್ನ ಮಗಳನ್ನ ವಯಸ್ಸು ನೋಡಿ ಮದ್ವೆ ಮಾಡ್ತಾಳ. ಅವಳು ಉದ್ದಗಾಳೆ ಅಂತ ಮದ್ವೆ ಮಾಡ್ತಾನ ಕಣ. ತಾಲಿ ಕೊಡು, ಕೈ ಕತ್ತರಿಸ್ಬಿಡ್ತೀನಿ. ಇಲ್ಲ ಅಂದ್ರೆ ತಗೊಳ್ಳಿ, ಪೂರೈತ್ರೆ ತಾಲಿ ಕಟ್ಟಿಸಿ ನನ್ನ ಮಗಳಿಗೆ. ಹಲೋ ಹಲೋ, ಪೊಲೀಸ್ ಸ್ಟೇಷನ್. ನಾನು ತಪ್ಪಲಿಂದ ಮಾತಾಡ್ತಾ ಇದ್ದೀನಿ. ಪುಟ್ಟ ಹುಡುಗಿಗೆ ಮದುವೆ ಮಾಡ್ತಿದ್ದಾರೆ, ಬೇಗ ಬೇಗ ಬನ್ನಿ. ಯಾರದು? ನಿಲ್ಸಿ ಮದುವೆ. ಯಾರಿಗೆ ಮದುವೆ ಮಾಡ್ತಾರ? ಯಾರದು? ಬನ್ನಿ. ಇದು ನನ್ನ ಇಷ್ಟದಂತೆ ನಡೀತಾ ಇದೆ. ನೀವ್ಯಾರು ಕೇಳಕ್ಕೆ? ಇದು ನಾನು ಯಾರು ಬಂದ್ರು ನಿಲ್ಸಲ್ಲ. ಹುಡುಗನ್ಗೆ 21 ವರ್ಷ ಆಗಿರ್ಬೇಕು, ಹುಡುಗಿಗೆ 18 ವರ್ಷ ಆಗಿರ್ಬೇಕು. ಈಗ ಈ ಮದುವೆ ನಿಲ್ಸ್ತಾ ಹೋದ್ರೆ ಯಾವ್ದು ಒಳಗಾಕ್ಬಿಡ್ತೀನಿ. ನನ್ಗೆ ಇದು ಗೊತ್ತಿರ್ಲಿಲ್ಲ. ನನ್ನ ಮಗಳಿಗೆ ಇಷ್ಟೊಂದು ತೊಂದರೆ ಆಯ್ತದೆ ಅಂತ ಅವಳನ್ನ ಓದಿಸಿ ದೊಡ್ಡ ಆಫೀಸರ್ ಮಾಡಿ ಆಮೇಲೆ ಮದ್ವೆಗೆ ಯೋಚನೆ ಮಾಡ್ತೀನಿ. ಈಗ ಗೊತ್ತಾಯ್ತಲ್ಲ, ಇಳ್ಕೋ. ಅಯ್ಯೋ ಅಯ್ಯೋ, ಯಾರ್ಯಾರು ಬಂದ್ರಪ್ಪ, ನನ್ನ ಮದುವೆ ಮಾಡ್ರಪ್ಪ. ಈಗ ನೀನು ಸುಮ್ಮನೆ ಆಗಿ ಹೋಗ್ತೇ ಹೋದ್ರೆ ನೀನು ಒಳಗಾಗ್ತೀನಿ. ಹುಡುಗಿಗೆ 18 ವರ್ಷ ಆಗಿರ್ಬೇಕು, ಹುಡುಗನಿಗೆ 21 ವರ್ಷ ಆಗಿರ್ಬೇಕು. ಇದನ್ನು ಮೀರಿ ನೀವು ಮದುವೆ ಮಾಡಿದ್ರೆ 10 ವರ್ಷ ಜೈಲು ಶಿಕ್ಷೆ ಆಗುತ್ತದೆ. ಇದನ್ನು ಬಾಲ್ಯ ವಿವಾಹ ಇದೆ. ಈ ಪುಟ್ಟ ಹುಡುಗಿಗೆ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕವ್ವ, ಲಂಗ ಹಾಕಿ ಶಾಲೆಗೆ ಕಳಿಸವ್ವ. ಈ ಪುಟ್ಟ ಹುಡುಗಿಗೆ ಸೀರೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಮದುವೆ ಯಾಕವ್ವ, ಲಂಗ ಹಾಕಿ ಶಾಲೆಗೆ ಕಳಿಸವ್ವ. ಧನ್ಯವಾದಗಳು. ಈ ಕಡೆ ನೋಡಿ.